ಹಾಯ್ ಫ್ರೆಂಡ್ಸ್, ನಮಸ್ತೆ. ಇಂಗ್ಲೀಷ್ ಕೀ ಆನ್ಸರ್ನ ನೋಡ್ತಾ ಹೋಗೋಣ ಇವಾಗ. ಓಕೆನಾ? ಸೊ ಇದು ನಾನ್-HK ನಡೆದಿರ್ತಕ್ಕಂತಹ ಇವತ್ತು PDO ಎಕ್ಸಾಮಲ್ಲಿ ನಡೆದಿರ್ತಕ್ಕಂತಹ ಇಂಗ್ಲೀಷ್ ಕೀ ಆನ್ಸರು. ಓಕೆನಾ? ನಾನ್-HK ಕೀ ಆನ್ಸರ್ ಅಂತಲೇ ಹೇಳ್ಬೋದು. ಸೊ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ. ಇವಾಗ ಇಂಗ್ಲೀಷ್ ಕೀ ಆನ್ಸರ್ನ ನಾವು ನೋಡ್ತಾ ಹೋಗೋಣ. ಈಗ ನಾನು ಬರೀ ಆನ್ಸರ್ ಅಷ್ಟೇ ಹೇಳ್ತಾ ಹೋಗ್ತೀನಿ. ಬೇಕಾದರೆ ಇನ್ನೊಂದು ಸಲ ಎಕ್ಸ್ಪ್ಲನೇಷನ್ನ ನಾವು ಅಂದರೆ ಇಂಗ್ಲೀಷ್ ಕ್ವಶನ್ ಪೇಪರ್ನ ಬಿಡಿಸೋಕ್ಕೆ ಟ್ರೈ ಮಾಡೋಣ. ಇವಾಗ ಬೇಕಾಗಿರ್ತಕ್ಕಂಥದ್ದು, ನಿಮಗೂ ಬೇಕಾಗಿರ್ತಕ್ಕಂಥದ್ದು ಆನ್ಸರು. ಟೈಮ್ ವೇಸ್ಟ್ದಂಗೆ ಆನ್ಸರ್ನ ನಾವು ನೋಡ್ತಾ ಹೋಗೋಣ. ಓಕೆ, ಇಲ್ಲಿ 36ನೇ ಕ್ವಶನಿಗೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಆಪ್ಷನ್ ಸೆಕೆಂಡ್, QSPR. QSPR ಈಸ್ ದ ರೈಟ್ ಆನ್ಸರ್. ಇನ್ನು 37ನೇ ಕ್ವಶನಿಗೆ ಆಪ್ಷನ್ 1, RPQS. ಓಕೆ, 37ನೇ ಕ್ವಶನಿಗೆ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಆ್ಯಂಡ್ 38ನೇ ಕ್ವಶನ್ನು ಪಂಚಾಯತ್ ರಾಜ್ ಬಗ್ಗೆನೇ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ 3 ಏನಿದೆ, PSQR ಇಸ್ ದ ರೈಟ್ ಆನ್ಸರ್. ನೋಡಿ, PQRS ಅಂತೂ ತುಂಬ ಕೇಳಿದ್ದಾರೆ. ಇದನ್ನು ಟ್ರಿಕ್ಸ್ ತಿಳ್ಕೊಬೇಕು ನೀವು. ಓಕೆನಾ? ಇನ್ನು ನೆಕ್ಸ್ಟು 39ನೇ ಕ್ವಶನಿಗೆ ಆನ್ಸರ್ ಬಂದುಬಿಟ್ಟು ಓಕೆ ಆಪ್ಷನ್ 1, QSRP. ಓಕೆ, QSRP, ದಿಸ್ ಈಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಒನ್, ಚೂಸ್ ದ ಕರೆಕ್ಟ್ ಆನ್ಸರ್, ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಫಾರ್ ದ ಫಾಲೋಯಿಂಗ್ ಸೆಂಟೆನ್ಸ್ ಫ್ರಮ್ ದ ಗಿವನ್ ಆಪ್ಷನ್. ಓಕೆನಾ? ಇದಕ್ಕೆ ಆಪ್ಷನ್ ಬಂದುಬಿಟ್ಟು ನೋಡಿ, ಪ್ಯಾಸೆಂಜರ್ ಅಲ್ಲ, ಜರ್ನಿಯರ್ ಅಲ್ಲ. ಓಕೆ, ಕಮ್ಯೂಟರ್. ಇದನ್ನು ಆರಾಮಾಗಿ ನೀವು 4 ಆಪ್ಷನನ್ನು ಓದಿದರೆ ನೀವು ತಿಳ್ಕೊಬೋದಾಗಿತ್ತು. ಓಕೆ, ಪೆಡಿಸ್ಟ್ರಿಯನ್ ಅಲ್ಲ, ಪ್ಯಾಸೆಂಜರು, ಜರ್ನಿಯರ್ ಇವು ಯಾವೂ ಅಲ್ಲ. ಓಕೆನಾ? ಕಮ್ಯೂಟರ್ ಇದಕ್ಕೆ ಸರಿಯಾದ ಉತ್ತರ. ಒನ್ ಹೂ ಟ್ರಾವೆಲ್ಸ್ ಟು ಈಸ್ ಅವರ್ ವರ್ಕ್ ಪ್ಲೇಸ್ ಡೈಲಿ. ಅಂದರೆ ನಾವು ಒಂದು ಪ್ಲೇಸಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ದಿನ ನಮ್ಮ ವರ್ಕ್ ಸಲುವಾಗಿ ಅಂದರೆ ಅದಕ್ಕೆ ಆಪ್ಷನ್ 3, ಕಮ್ಯೂಟರ್ ಇಸ್ ದ ರೈಟ್ ಆನ್ಸರ್. ಇನ್ನು ಐ ಹ್ಯಾವ್ ಮೆಟ್ ಒನ್ ಐಡ್ ಮ್ಯಾನ್ ಅಂತ ಇದೆ. ಇದಕ್ಕೆ ನೋಡ್ರಿ, ಯಾನ್ ಅಂತ ಹಾಕಿ ಬಂದಿರಾ, ಅಲ್ಲಿ ಓವೆಲ್ ಸೌಂಡ್ ಇರೋದ್ರಿಂದ. ಸೊ ದಟ್ ಈಸ್ ದ ರಾಂಗ್. ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಷನಲ್ಲಿ ಇದನ್ನು ಯಾವ ರೀತಿ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಿಕಾಸ್ ಮೈ ಸಬ್ಜೆಕ್ಟ್ ಈಸ್ ಇಂಗ್ಲೀಷ್, ಸೊ ದಟ್ಸ್ ವೈ ವಿ ವಿಲ್ ಡಿಸ್ಕಸ್ ಆನ್ ಟುಮಾರೋ. ಓಕೆ, ಈ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಇವಾಗ ಕೀ ಆನ್ಸರ್ ನೋಡ್ತಾ ಹೋಗೋಣ. ಇನ್ನು ನೆಕ್ಸ್ಟ್ ಒನ್ನಿಗೆ ಕೀ ಆನ್ಸರ್. ಓಕೆನಾ? ನೆಕ್ಸ್ಟ್ ಒನ್ನಿಗೆ ಕೀ ಆನ್ಸರ್ ಏನಪ್ಪ ಅಂದರೆ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಅಪೋಸಿಟ್ ಮೀನಿಂಗ್. ಓಕೆ, ಅಪೋಸಿಟ್ ವರ್ಡ್ಸ್ ಕೇಳಿದರೆ ಸ್ವಲ್ಪ ಡಿಫಿಕಲ್ಟ್ ಇದೆ ಅಂತಲೇ ಹೇಳ್ಬೋದು. ಇದಕ್ಕೆ ಆಪ್ಷನ್ ಸೆಕೆಂಡ್ ಏನಿದೆ, ಇದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು 43ನೇ ಕ್ವಶನ್ನಿಗೆ ಡ್ಯೂರಬಿಲಿಟಿ ಅನ್ನೋದು 43ನೇ ಕ್ವಶನ್ನಿಗೆ ಸರಿಯಾದ ಉತ್ತರವಾಗುತ್ತೆ. ಇನ್ನು 44ನೇ ಕ್ವಶನ್ನಿಗೆ ಏನು ಕೇಳಿದರೆ ಇವೆಲ್ಲ. ಓಕೆ, ABCD. ಓಕೆ, ಕರೆಕ್ಟ್ ದ ಪ್ಲೂರಲ್ ಫಾರ್ಮ್ ಸಿಂಗ್ಯುಲರ್ ಅಂತ ಕೇಳಿದ್ದಾರೆ. ಇದಕ್ಕೆ ನನ್ನ ಫೆಬೋ. ಓಕೆ, ಆಪ್ಷನ್ 4, ನನ್ನ ಫೆಬೋ ಇಸ್ ದ ರೈಟ್ ಆನ್ಸರ್ ಅಂತಾನೆ ಇದೆ. ನನ್ನ ಫೆಬೋ 44ನೇದಕ್ಕೆ ಆಪ್ಷನ್ 4, ನನ್ನ ಫೆಬೋ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಓಕೆ 45 ಕ್ವಶನ್. ಓಕೆ, 45ನೇ ಕ್ವಶನ್ನಿಗೆ ಸೊ ದಿಸ್ ಈಸ್ ಆಲ್ ಅಬ್ಸ್ಟ್ರಾಕ್ಟ್. ಗಿವನ್ ಆಲ್ ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂಡ್ ಫಾರ್ಮ್ಡ್ ಫ್ರಮ್ ದ ಅಬ್ಜೆಕ್ಟಿವ್. ಅಬ್ಸ್ಟ್ರಾಕ್ಟ್ ನೌನ್ನ ಕೊಟ್ಟಿದ್ದಾರೆ. ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ನಮಗೆ ಗೊತ್ತಿದೆ ಏನು ಅಂತ ಹೇಳಿ, ಸೆಂಟೆನ್ಸಲ್ಲಿ ಬರುತ್ತೆ ಇದು. ಓಕೆನಾ? ವಿ ಕಾಂಟ್ ಸಿ ನಾವು ನೋಡೋಕ್ಕಾಗಲ್ಲ, ಬಟ್ ವಿ ಕಾಂಟ್ ಟಚ್ ಆಲ್ಸೋ, ಟಚ್ ಮಾಡೋಕ್ಕೂ ಕೂಡ ಆಗಲ್ಲ. ಸೊ ಇನ್ನು ಅಬ್ಜೆಕ್ಟಿವ್ ಫಾರ್ಮ್ಡ್ ಅಬ್ಜೆಕ್ಟಿವ್ ಅಂದರೆ ಎಲ್ರಿಗೂ ಗೊತ್ತಿದೆ. ಕ್ವಾಲಿಟಿ, ನೌನಿನ ಕ್ವಾಂಟಿಟಿನ ಹೇಳೋದಕ್ಕೆ ಅಬ್ಜೆಕ್ಟಿವ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ A ಮತ್ತು B ಓನ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಒಂದು ನೋಡ್ತಾ ಹೋಗೋಣ. ಇಲ್ಲಿ 47ನೇ ಕ್ವಶನ್ ಏನು ಕೊಟ್ಟಿದ್ದಾರಪ್ಪ ಅಂದರೆ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ, ಫಿಗರ್ ಆಫ್ ಸ್ಪೀಚ್ನ ಕೊಟ್ಟಿದ್ದಾರೆ. ಓಕೆನಾ? ಇದು ಆಪ್ಷನ್ 2 ಏನಿದೆ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ 2 ಏನಿದೆ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಹಂಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಓಕೆನಾ? ಇನ್ನು ನೆಕ್ಸ್ಟ್ ಕ್ವಶನ್ನ ನಾವು ನೋಡ್ತಾ ಹೋಗೋಣ. ಪ್ಯಾಸೇಜನ್ನ ಎಲ್ಲರೂ ಓದಿದ್ದೀರಾ? ಓಕೆ, ಕಷ್ಟ ಅನ್ನಿಸ್ತಾ, ಈಸಿ ಅನ್ನಿಸ್ತಾ? ಕಮೆಂಟ್ ಮಾಡೋದರ ಮುಖಾಂತರ ಉತ್ತರವನ್ನು ತಿಳಿಸಿ. ಓಕೆ, ಇನ್ನು ನೆಕ್ಸ್ಟು ಇಲ್ಲಿ ನೋಡಿ, ಅಂದರೆ ಒಂದು ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ವರ್ಡ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನೀವು
ಸಿಮಿಲರ್ ವರ್ಡನ್ನ ಹೇಳಬೇಕು. ಓಕೆನಾ. ಸೆಂಟೆನ್ಸ್ ಆ್ಯಂಡ್ ಮಾರ್ಕ್ ದ ಕರೆಕ್ಟ್ ಆನ್ಸರ್ ಯುವರ್ ಆನ್ಸರ್ ಶೀಟ್ ಅಂತ ಕೊಟ್ಟಿದ್ದಾರೆ. ಸೇಮ್ ಮೀನಿಂಗ್ ಇರೋದು ಸಿನಾನಮ್ಸ್ನ ಕಟ್ಟಿದ್ದಾರೆ. ಅಂದರೆ ಸ್ವಲ್ಪ ಟಫ್ ಇದೆ ಇದು ವರ್ಡ್ಸ್ ಅಂತಲೇ ಹೇಳ್ಬೋದು. ಓಕೆ, ಇಂಗ್ಲೀಷ್ ಅವ್ರ ಸಬ್ಜೆಕ್ಟ್ ಇಂಗ್ಲೀಷ್ ಆಗಿದ್ದರೆ ಸೊ ಅಂಥವ್ರಿಗೆ ಒಂದು ಸ್ವಲ್ಪನಾದರೂ ಈಸಿ ಆಗುತ್ತೆ. ಬಟ್ ಕನ್ನಡ ಅಂದರೆ ಕೆಲವೊಬ್ಬರಿಗೆ ಈಗ ಸೈನ್ಸ್ ಸ್ಟೂಡೆಂಟ್ಸಿಗಿರ್ಬೋದು, ಕನ್ನಡದವ್ರಿಗಿರ್ಬೋದು, ಸೊ ಈ ವರ್ಡು ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಎಲ್ಲರೂ ಕೇಳಿದರೆ ಆರಾಮಾಗಿ ಬರಿಬೋದು. ಬಟ್ ಇಂಥ ಸ್ವಲ್ಪ ಡಿಫಿಕಲ್ಟ್ ಇದೆ ವರ್ಡ್ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ. ಓಕೆ, ನಿಮಗೇನು ಅನ್ನಿಸ್ತೆ ಕಮೆಂಟ್ ಮಾಡಿ. ಸೊ ಇದಕ್ಕೆ ಇನ್ಯಾಕ್ಟಿವ್ ಅನ್ನೋದು ಸರಿಯಾದ ಉತ್ತರ. 48ನೇ ಕ್ವಶನಿಗೆ ಇನ್ಯಾಕ್ಟಿವ್ ಅನ್ನೋದು ಎರಡಕ್ಕೂ ಕೂಡ ಒಂದೇ ಮೀನಿಂಗ್ ಇರಬೇಕು. ಅದು ಯಾವುದು ಅಂದರೆ ಇನ್ಯಾಕ್ಟಿವ್. ಈಗ 49ನೇ ಕ್ವಶನಿಗೆ ಇದು ಎರಡಕ್ಕೂ ಕೂಡ ರಿಪೇರ್ ಮ್ಯಾನ್ ಆ್ಯಂಡ್ ಓಕೆ ನೆಕ್ಸ್ಟ್ ಒಂದು ವರ್ಡ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ರಿಬ್ಯೂಕ್ ಅನ್ನೋದು ಸರಿಯಾದ ಉತ್ತರ. ಎರಡಕ್ಕೂ ಕೂಡ ಒಂದೇ ಮೀನಿಂಗ್ ಆಗುತ್ತೆ. ಇನ್ನು ನೆಕ್ಸ್ಟ್ ಒನ್ ಇಲ್ಲೂ ಕೂಡ ಒಂದು ವರ್ಡ್ ಕೊಟ್ಟಿದ್ದಾರೆ, ಅದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಆ ವರ್ಡಿಗೇನು ಸರಿಯಾದ ಅರ್ಥ ಏನು ಅಂತ ಕೇಳಿದರೆ ಕನ್ಸಿಕ್ವೆನ್ಸ್. ಓಕೆನಾ. ಇದನ್ನು VAದ್ರಲ್ಲೂ ಕೊಟ್ಟಿದ್ರು. ಕನ್ಸಿಕ್ವೆನ್ಸ್ ಅನ್ನೋದು ಸರಿಯಾದ, ರ್ಯಾಮಿಫಿಕೇಷನ್ ಅಂದರೆ ಕನ್ಸಿಕ್ವೆನ್ಸಸ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಒನ್ ಬಂದುಬಿಟ್ಟು ಇಲ್ಲಿ ಲೆಟರ್ಸ್ ಅಂತ ಕೊಟ್ಟಿದ್ದಾರೆ. ಲೆಟರ್ಸ್ ಅಂತ ಇದೆ. ಲೆಟರ್ಸ್ ಮೇಕ್ ಇದನ್ನು ಎಲ್ಲರೂ ಕೂಡ ಮಾಡಿರ್ತಾರೆ. ಓಕೆನಾ. ಇದಕ್ಕೆ ಶಲ್ವಿ ಅನ್ನೋದು ಸರಿಯಾದ ಉತ್ತರವಾಗಿರುತ್ತೆ. ಓಕೆನಾ. ಶಲ್ವಿ ಅನ್ನೋದು ಏನಾಗಿರುತ್ತೆ, ಸರಿಯಾದ ಉತ್ತರವಾಗಿರುತ್ತೆ. ಇನ್ನು ನೆಕ್ಸ್ಟ್ ಒನ್ ಬಂದುಬಿಟ್ಟು ಪ್ಯಾಸೇಜ್ ಹೇಗಿದೆ, ಈಸಿ ಇದನ್ನ ಟಫ್ ಇದನ್ನ ಓಕೆನಾ ಕಮೆಂಟ್ ಮಾಡಿ. ವಯೇಜ್ ಅನ್ನೋದು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಒನ್ ಶಿಪ್ ಅನ್ನೋದು ಸರಿಯಾದ ಉತ್ತರ. ಇನ್ನು 54ನೇ ಕ್ವಶನಿಗೆ ಆಪ್ಷನ್ 1 ಸರಿಯಾದ ಉತ್ತರ. ನೆಕ್ಸ್ಟ್ ಡಿಸ್ಕಸ್ ಮಾಡೋಣ ಕ್ವಶನ್ ಪೇಪರ್ನ, ಆವಾಗ ಹೇಳ್ತೀನಿ. ಇನ್ನು 55ನೇ ಕ್ವಶನಿಗೆ ಪ್ಯಾತಿ. ಓಕೆ, ಫಸ್ಟ್ ಒನ್ ಆಪ್ಷನ್ 1 ಸರಿಯಾದ ಉತ್ತರ. ಇನ್ನು ಪ್ಯಾಸೆಂಜರ್ ದ ವರ್ಡ್ ಕೊಟ್ಟಿದ್ರೆ ಫೇಶಿಯಲ್ ಎಕ್ಸ್ಪ್ರೆಷನ್ ಅನ್ನೋದು ಸರಿಯಾದ ಉತ್ತರ. ಓಕೆ, 56ನೇದಕ್ಕೆ ಫೇಶಿಯಲ್ ಎಕ್ಸ್ಪ್ರೆಷನ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ನೆಕ್ಸ್ಟು ಆಕ್ಟಿವಸ್ ಪ್ಯಾಸಿವೈಸ್ ಕೇಳಿದರೆ ಆಕ್ಟಿವಸ್ ಪ್ಯಾಸಿವೈಸಲ್ಲಿ ಓಕೆ ಆಪ್ಷನ್ 4 ಏನಿದೆ, ಯಾಮ್ ಐ ಹೇಟೆಡ್ ಬೈ ಯು. ಓಕೆನಾ. ಎಲ್ಲರೂ ಕೂಡ ಡಿಡ್ ಅಂತ ಬರೆದು ಬಂದಿದ್ದಾರೆ, ಬಟ್ ದಟ್ ಈಸ್ ದ ರಾಂಗ್ ಆನ್ಸರ್. ಇಲ್ಲೂ ಕೂಡ ವರ್ ಡ್ರೈವಿಂಗ್ ING ಫಾರ್ಮ್ ಇದೆ, ದೆ ವರ್ ಡ್ರೈವಿಂಗ್ ಅಂತ. ಸೊ ಹಾಗಾಗಿ ನೀವು ಬೀಯಿಂಗನ್ನು ಸೇರಿಸಬೇಕು. ಬೀಯಿಂಗ್ ಅಂತ 2 ಆಪ್ಷನಲ್ಲಿದೆ. ಸೊ ಇದು ಆಪ್ಷನ್ ವರ್ ಅಂತ ಬರಲ್ಲ, ಇಲ್ಲಿ ವರ್ ವಾಸ್ ಆಗಿ ಚೇಂಜ್ ಆಗುತ್ತೆ. ಹಾಗಾಗಿ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ಓಕೆ, ಇನ್ನು ನೆಕ್ಸ್ಟ್ ಒನ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಒನ್ನಲ್ಲಿ ಇವ್ರು ಏನು ಕೇಳಿದ್ದಾರೆ ಅಂದರೆ ಡೈರೆಕ್ಟ್ ಇಂಡಿಯಾ ಸ್ಪೀಚನ್ನ ಕೇಳಿದ್ದಾರೆ. ಇದಕ್ಕೆ ಈ ಆಪ್ಷನ್ 3 he has made a mistake. This is the right answer. ನೆಕ್ಸ್ಟ್ ಒನ್ ನೋಡ್ತಾ ಹೋಗೋಣ. 60ನೇ ಕ್ವಶನಲ್ಲಿ ಪ್ರಾಪರು ಇಂಪ್ರಾಪರು, ಫಾರ್ಚೂನ್ ಅನ್ಫಾರ್ಚೂನ್, ರಿಲೆವೆಂಟ್ ಇರ್ರಿಲೆವೆಂಟ್, ಕಂಡಕ್ಟ್ ಮಿಸ್ಕಂಡಕ್ಟ್ ಅಂತ ಆಗುತ್ತೆ. ಹಾಗಾದರೆ ಆಪ್ಷನ್ 2 ಏನಿದೆ, ಆಪ್ಷನ್ 2 ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಒನ್ ನೋಡೋಣ. ಫುಲ್ ಆಫ್ ಬೀನ್ಸ್ ಇಡಿಯಮ್. ಓಕೆ, ಇಡಿಯಮ್ ಪ್ರೈಸ್ ಕೊಟ್ಟಿದ್ದಾರೆ. ಅಂದರೆ ಸೊ ಅದ್ರ ಒಳ ಅರ್ಥ ಏನು ಅಂತ ಕೊಟ್ಟಿದ್ದಾರೆ. ಫುಲ್ ಆಫ್ ಬೀನ್ಸ್ ಅಂದರೆ ಏನು? ರಾಹುಲ್ ಈಸ್ ಅ ಫುಲ್ ಆಫ್ ಬೀನ್ಸ್ ಅಂದರೆ ಸೊ ರಾಹುಲ್ ಈಸ್ ವೆರಿ ಎನರ್ಜೆಟಿಕ್ ವೆನ್ he wake up in the morning. This is the right answer. ಆಪ್ಷನ್ 2 is the ರೈಟ್ ಆನ್ಸರ್ ಅಂತಲೇ ಹೇಳ್ಬೋದು. ಓಕೆ, ಫುಲ್ ಆಫ್ ಬೀನ್ಸ್ ಅಂದರೆ ವೆರಿ ಎನರ್ಜೆಟಿಕ್ ಅಂತ ಅರ್ಥ. ಇನ್ನು ನೆಕ್ಸ್ಟ್ ಒನ್ ಬಂದುಬಿಟ್ಟು ಅಪ್ಸೆಟ್ ಆ್ಯಂಡ್ ಆ್ಯಪಲ್ ಕಾರ್ಟ್ ಅಂತ ಒಂದು ಇಡಿಯಮ್ನ ಕೊಟ್ಟಿದ್ದಾರೆ. ಅಪ್ಸೆಟ್ ಆ್ಯಂಡ್ ಆ್ಯಪಲ್ ಕಾರ್ಟ್ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ 2 ಏನಿದೆ, ಸ್ಪಾಯ್ಲ್ಡ್ ದ ಪ್ಲಾನ್ ಅಂತ ಇದಕ್ಕೆ ಅರ್ಥ. ಅಪ್ಸೆಟ್ ಆ್ಯಂಡ್ ಆ್ಯಪಲ್ ಕಾರ್ಟ್ ಅಂದರೆ ಸ್ಪಾಯ್ಲ್ಡ್ ದ ಪ್ಲಾನ್ ಅಂತ. ಇನ್ನು 63ನೇ ಕ್ವಶನಿಗೆ ಬೀಟಿಂಗ್ ಅರೌಂಡ್ ದ ಬುಷ್. ಬೀಟಿಂಗ್ ಅರೌಂಡ್ ಅಂದರೆ ಸುತ್ತಮುತ್ತ, ಅರೌಂಡ್ ದ ಬುಷ್ ಇದಕ್ಕೇನಪ್ಪ ಆನ್ಸರ್ ಅಂದರೆ ಈಸ್ ಟ್ರೈಂಗ್ ಟು ಅವಾಯ್ಡ್ ಟಾಕಿಂಗ್ ಅಬೌಟ್ ದ ವಾಟ್ ಈಸ್ ಇಂಪಾರ್ಟೆಂಟ್. ದಿಸ್ ಈಸ್ ದ ರೈಟ್ ಆನ್ಸರ್. 63ನೇ ಕ್ವಶನ್ನಿಗೆ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ಆ್ಯಂಡ್ ಅನದರ್ ಒನ್. ಓಕೆ, 64 ಕ್ವಶನ್. ಶಿ ಸ್ಟಾಪ್ಡ್ ಅವರ್ ಆರ್ಗ್ಯುಮೆಂಟ್ ಆ್ಯಂಡ್ ಲೆಫ್ಟ್ ಬಿಕಾಸ್ ಇಟ್ ಈಸ್ ಟೂ ಮಚ್ ಆಫ್ ಆಟ್ ಪೊಟೊಟೊ ಅಂತ ಇದೆ. ಸೊ ಇದಕ್ಕೆ ಆಪ್ಷನ್ 2 ಏನಿದೆ, ಶಿ ಸ್ಟಾಪ್ಡ್ ಅವರ್ ಆರ್ಗ್ಯುಮೆಂಟ್ and left because it was controversial issue. This is the right answer. Okay, next ಇನ್ನು ಪ್ಲೆಷರ್ ಅಲ್ಲ. ಸೊ ವಾಟ್ ಈಸ್ ದ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ, ಅದಕ್ಕೆ ನೀವು ಫಿಲ್ ಮಾಡಬೇಕು. ಇದಕ್ಕೆ ಆಪ್ಷನ್ 1
ಪ್ಲೆಷರ್ ಅಂತ ಏನಿದೆ, ಓಕೆ, ದಿಸ್ ಈಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಒನ್ ಯೂನಿವರ್ಸಲ್, ದಿಸ್ ಈಸ್ ದ ರೈಟ್ ಆನ್ಸರ್. ಓಕೆ, 66ನೇದಕ್ಕೆ 3ನೇದು. ಇನ್ನು 67ನೇದಕ್ಕೆ ಹೋಲ್ಸ್ ಈಸ್ ದ ರೈಟ್ ಆನ್ಸರ್. ಇನ್ನು 68ನೇದಕ್ಕೆ ಓಕೆ ಆಪ್ಷನ್ ಸೆಕೆಂಡ್ ಈಸ್ ದ ರೈಟ್ ಆನ್ಸರ್. ಇನ್ನು 69ಗೆ ಹಿಮ್ಸೆಲ್ಫ್ ಇಸ್ ದ ರೈಟ್ ಆನ್ಸರ್. ಓಕೆನಾ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅ ಕರೆಕ್ಟ್ ಪ್ರಿಪೋಸಿಷನ್. ಇದಕ್ಕೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಲ್ಲೇ ಆನ್ಸರ್ ಮಾಡ್ತೀನಿ. ಓಕೆನಾ, ಯಾವುದು ರೈಟ್ ಆನ್ಸರ್ ಆಗಿರ್ಬೋದು ಕಮೆಂಟ್ ಮಾಡಿ ಉತ್ತರವನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಲಾಸ್ಟ್ ಕ್ವಶನ್ ಅಲ್ವಾ, ಸೊ ನಿಮಗೂ ಕೂಡ ಒಂದು ಇದಿರಲಿ ಅಂತ ಹೇಳಿ ಸೊ ಇದು ಮಾಡಿದ್ದೀನಿ. ಓಕೆನಾ, ಅಂದರೆ ಕಮೆಂಟ್ ಮಾಡಿ. ಓಕೆ, ಲಾಸ್ಟ್ ಕ್ವಶನ್ ಅಲ್ವಾ, ಕಮೆಂಟ್ ಮಾಡಿ. ಓಕೆನಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಬರ್ದಿದ್ದೀರೋ ಅವ್ರಿಗೂ ಕೂಡ ಶೇರ್ ಮಾಡಿ. ಓಕೆ, ದ ಮ್ಯಾನೇಜಿಂಗ್ ಡೈರೆಕ್ಟರ್ ಕಂಗ್ರ್ಯಾಚುಲೇಟೆಡ್ ದ ಟೀಮ್ ಲೀಡರ್ ಡ್ಯಾಶ್ ಇಸ್ ಸಕ್ಸಸ್. ದಿಸ್ ಈಸ್ ವೆರಿ ಈಸಿ. ಓಕೆನಾ, ಕಮೆಂಟ್ ಮಾಡೋದ್ರ ಮುಖಾಂತರ ಉತ್ತರವನ್ನು ಕೊಡಿ. ಕಮೆಂಟ್ ಸೆಕ್ಷನಲ್ಲಿ ನಾನು ಕೂಡ ಕಮೆಂಟ್ ಮಾಡ್ತೀನಿ ಯಾವ್ದು ಆನ್ಸರ್ ಅಂತ ಹೇಳಿ. ಅದೇ ರೀತಿ ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಕೂಡ ಅವೈಲೇಬಲ್ ಇರುತ್ತೆ. ಸ್ಕ್ರೀನಲ್ಲಿ ಕಾಣಿಸ್ತಿದೆ, ಆ ನಂಬರ್ಗೆ ನೀವು ಕಾಲ್ ಮಾಡಿ. ಪ್ರತಿಯೊಂದು ಬುಕ್ಕು ಕೂಡ ಅವೈಲೇಬಲ್ ಇರುತ್ತೆ. ಫ್ರೀ ಶಿಪ್ಪಿಂಗ್ ಇರುತ್ತೆ. ಲೈಕ್ KS IAS ಇಂದ ಹಿಡಿದು ಪ್ರತಿಯೊಂದು ಕೂಡ ಅವೈಲೇಬಲ್ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.